ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುಪ್ತ ನವರಾತ್ರಿಯ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ವಿಶೇಷವಾಗಿ ಈ ದಿನ ಯಾವ ದೇವಿಯ ಆರಾಧನೆಯನ್ನು ನಾವು ಯಾವ ರೀತಿಯಲ್ಲಿ ಮಾಡಬೇಕು ಇದ್ರ ಕುರಿತಾಗಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಈ ದಿನ ಬಹುಶಃ ಮನುಷ್ಯ ಅನ್ನುವ ಒಂದಲ್ಲ ಒಂದು ಕಷ್ಟಕ್ಕೆ ಸಿಲುಕಿ ಅವನು ಹೋಗುವ ಮಾರ್ಗ ಮಧ್ಯೆ, ಅದು ಸ್ನೇಹಿತರಾಗಿರಬಹುದು, ಬಂಧುಗಳಾಗಿರಬಹುದು, ಆತ ಮಾಡುವ ವ್ಯವಹಾರ ವ್ಯಾಪಾರದ ಮಧ್ಯೆ ಆಗಿರಬಹುದು, ಒಂದಲ್ಲ ಒಂದು ರೀತಿಯ ಬಾಧೆಗೆ ಒಳಗಾಗಿರ್ತಾನೆ, ಮೀನ್ಸ್ ಅವಮಾನಕ್ಕೆ ಒಳಪಟ್ಟಿರ್ತಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಎಲ್ಲಿ ನೀವು ಪ್ರಾಮಾಣಿಕವಾಗಿ ನಡೆದುಕೊಂಡು ಕೂಡ ಅಷ್ಟೇ ನೀವು ಸಂಯಮದಿಂದ ನಿಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ಅಷ್ಟು ಖುಷಿಯಿಂದ ನೀವು ಕೆಲಸ ಮಾಡಿದ್ರೂ ಕೂಡ ಮಾಡಿಲ್ಲ ಅಂತ ಹೀಯಾಳಿಸೋದ್ರಿಂದ ಹಿಡಿದು ಎಷ್ಟು ಪ್ರಾಮಾಣಿಕ ನಡ್ಕೊಂಡ್ರೂ ಕೂಡ ನಿಮ್ಮ ಮೇಲೆ ಅಪವಾದಗಳ ಮೇಲೆ ಅಪವಾದ ಬರ್ತಾ ಇದೆ ಅಂತಂದರೆ ಕೃಷ್ಣನೇ ಅಂತಹ ಅಪವಾದಕ್ಕೆ ಒಳಗಾಗಿದ್ದ, ಇನ್ನು ನೀವುಗಳೇನು? ಹಾಗಾಗಿ ಅಂಥ ಅಪವಾದಗಳು ಬರ್ತಾ ಇದೆ ಈ ಕಲಿಯುಗದಲ್ಲಿ, ಹೇಗೆ ನಾನು ಬದುಕೋದು ಅಂತಕ್ಕಂತಹದ್ದು ನಿಮ್ಮ ಮನಸ್ಸಿಗೆ ತುಂಬ ಘಾಸಿ ಆಗ್ತಾ ಇದ್ದರೆ ಇದರಿಂದ ನೀವು ಹೊರಗೆ ಬರಬೇಕು ಅಂತಂದರೆ, ಮತ್ತು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಯಾಕೋ ಮಂದ ಆಗ್ತಾ ಇದೆ, ಜೊತೆಗೆ ಸ್ಲೋ ಆಗ್ತಾ ಇದೆ, ಆಮೇಲೆ ಮನೆಯಲ್ಲಿ ಮಕ್ಕಳು ಕೂಡ ತುಂಬ ಸೋಂಬೇರಿಗಳಾಗ್ತಾ ಇದ್ದಾರೆ ನೋಡಿ. ಇಷ್ಟಕ್ಕೆಲ್ಲದಕ್ಕೂ ಕೂಡ ರಾಮಬಾಣ ಚಿನ್ನಮಸ್ತಾದೇವಿ ತೀಕ್ಷ್ಣ ಬುದ್ಧಿಯನ್ನು ನಿಮಗೆ ಪ್ರಚುರಪಡಿಸ್ತಾಳೆ, ಅತ್ಯಂತ ತೀಕ್ಷ್ಣ. ನೀವು ಬೆಣ್ಣೆನ ಫ್ರಿಡ್ಜಲ್ಲಿ ಇಟ್ಟಿದ್ರೆ ಅದು ಹಾಗೆ ಇದ್ರೆ ಗಟ್ಟಿ ಆಗಿಬಿಟ್ಟಿರುತ್ತೆ, ಮತ್ತು ಆ ಬೆಣ್ಣೆಯನ್ನು ತೆಗೆದು ಬಿಸಿಲಿಗಿಟ್ಟರೆ ಹೇಗೆ ಕರಗ್ತಾ ಬರುತ್ತೋ ನಿಮ್ಮ ಮಂದ ಇತ್ತಲ್ಲ, ನಿಮ್ಮ ಸೋಂಬೇರಿತನ ಇತ್ತಲ್ಲ, ಅದೆಲ್ಲ ಕರಗಿಬಿಡುತ್ತೆ. ತುಂಬ ಶೀಘ್ರವಾಗಿ ಚುರುಕುಗೊಳ್ತೀರಿ, ಚುರುಕಾಗ್ತೀರಿ, ಆಕ್ಟಿವ್ ಆಗ್ತೀರಿ, ಪಾದರಸ ಥರ ಆಡಲಿಕ್ಕೆ ಪ್ರಾರಂಭಿಸ್ತೀರಿ ಚಿನ್ನಮಸ್ತ ದೇವಿಯ ಆರಾಧನೆಯಿಂದ. ಅದರಲ್ಲೂ ಕೂಡ ಕೆಂಪು ವರ್ಣದ ಪುಷ್ಪಗಳು ಈಕೆಗೆ ಬಹಳ 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 ಇಷ್ಟ. ಇನ್ನು ಕೆಂಪು ಬಣ್ಣದ ವಸ್ತ್ರ ಮತ್ತಷ್ಟು ಇಷ್ಟ. ಈ ಚಿನ್ನಮಸ್ತ ದೇವಿಯ ಆರಾಧನೆ ತಾಂತ್ರಿಕದಲ್ಲಿ ಬಹಳ ವಿಭಿನ್ನವಾಗಿ ಮಾಡಲಾಗತ್ತೆ. ಯಾಕಂದರೆ ಆಕೆ ಶಿರಸ್ಸೇ ಕೈಯಲ್ಲಿದ್ದು ಮಾಡಬೇಕಾದ್ರೆ ಇನ್ನು ಆ 3 ರಕ್ತದ ವರ್ಣಗಳು ತೋರಿಸೋದ್ರಿಂದ ಹಿಡಿದು ಅದನ್ನಂತೂ ಬಹಳ ಹೇಗೆ ತೋರಿಸ್ತಾರೆ ಅಂತಂದರೆ ಸತ್ವ ತಮ ಗುಣಗಳಿಗೆ ಹೋಲಿಕೆ ಮಾಡ್ತಾ, ಕಾಲಗಳಿಗೆ ಹೋಲಿಕೆ ಮಾಡ್ತಾ, ಎಲ್ಲಿಂದ ಎಲ್ಲೂ ಕೂಡ ಕಾಲವನ್ನು ಕೂಡ ವಶ ಮಾಡ್ಕೊಳ್ಳೋ ಶಕ್ತಿ ಅಂತಂದರೆ ಈ ಚಿನ್ನಮಸ್ತ ದೇವಿ. ಆದ್ದರಿಂದ ಕಾಲಾತೀತ ಬಹಳ 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 ವಿಭಿನ್ನ ಇದರಲ್ಲಿರ್ತಕ್ಕಂತಹದ್ದು ಈ ಒಂದು ಗುಪ್ತ ನವರಾತ್ರಿಯ ವಾರಾಹಿ ಅಮ್ಮನನ್ನೂ ಜೊತೆಗೆ ಚಿನ್ನಮಸ್ತ ದೇವಿಯನ್ನು ನೀವು ಖುಷಿಯಿಂದ ಪೂಜೆ ಆರಾಧನೆ ಮಾಡುತ್ತೀನಿ ಅಂತಂದರೆ ಇಲ್ಲಿ ಪ್ರಧಾನವಾಗಿರ್ತಕ್ಕಂತಹ ನೈವೇದ್ಯ ಮಾಷಾಪೂಪ ಅಂತಾರೆ. ಮಾಷಾಪೂಪ ಅಂತಂದರೆ ಉದ್ದಿನ ವಡೆಗಳನ್ನು ನೀವು ಅಮ್ಮನಿಗೆ ನೈವೇದ್ಯ ಮಾಡೋದು. ಹಾಗೆ ಬಹಳ ಪ್ರೀತಿ, ಅಂತಹ ಪ್ರೀತಿ ಇರತಕ್ಕಂತಹ ನೈವೇದ್ಯ ಯಾರಿಗಾದ್ರೂ, ಈಗ ನೀವು ಯಾರಾದ್ರೂ ಮಕ್ಕಳನ್ನ ಕೇಳಿ ನಿಂಗೇನು ಇಷ್ಟ ಅಂತ, ಆ ಮಗು ಚಾಕ್ಲೇಟ್ ಹೇಳ್ತಾಳೆ, ಚಾಕ್ಲೇಟ್ ಮಾತ್ರ ಹೇಳಲ್ಲ, ಅದ್ರ ಹೆಸರು ಹೇಳುತ್ತೆ, ಇಂಥ ಚಾಕ್ಲೇಟ್ ಅಂತ ಹೆಸರು ಹೇಳುತ್ತೆ.
ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ತಿಂಡಿ ಇಷ್ಟ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇಷ್ಟ, ಒಬ್ಬೊಬ್ಬರಿಗೆ ಒಂದೊಂದು ವಾಹನ ಇಷ್ಟ, ಒಬ್ಬೊಬ್ಬರಿಗೆ ಒಂದೊಂದು ವೃತ್ತಿ ಇಷ್ಟ. ಅದರಲ್ಲಿ ಪ್ರಧಾನವಾಗಿ ಯಾವುದು ಇಷ್ಟವೋ ಅದು ಗೌಪ್ಯವಾಗಿ ಇಟ್ಟುಕೊಳ್ಳುತ್ತಾ, ಅಮ್ಮ ನನಗೆ ಈ ಕಷ್ಟಗಳನ್ನು ತೊಲಗಿಸುವ ಮುಖಾಂತರ ನಾನು ಅನೇಕ ಪಡಿಪಾಟಲನ್ನು ಅನುಭವಿಸಿ, ಅವಮಾನಗಳನ್ನು ಅನುಭವಿಸಿ, ಹೇಳಿಕೊಳ್ಳಲಾಗದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ. ಇಂತಹ ಕಷ್ಟಗಳಿಗೆ, ಇಂತಹ ತೊಂದರೆಗಳಿಗೆ, ಇಂತಹ ಬಾಧೆಗಳಿಗೆ ಇತಿಶ್ರೀ ಆಡಲೇಬೇಕು ಅಂತೇಳಿ ಚಿನ್ನಮಸ್ತ ದೇವಿಗೆ ಉದ್ದಿನ ವಡೆ ನೈವೇದ್ಯವನ್ನು ಮಾಡುತ್ತಾ ಒಂದೇ ಒಂದು ತುಳಸಿ ದಳವನ್ನು ಉದ್ದಿನ ವಡೆ ಮೇಲೆ ಇಟ್ಟು, ಅಮ್ಮ ಇದನ್ನು ಸ್ವೀಕಾರ ಮಾಡಲೇಬೇಕು ಅಂತ ಹೇಳ್ತಾ ನೀವು ಕಣ್ಣು ಮುಚ್ಕೊಂಡ್ಬಿಡಿ. ನೈವೇದ್ಯ ಮಾಡುವಾಗ ಕಣ್ಣು ಮುಚ್ಕೊಂಡು ಆ ತಟ್ಟೆಯಲ್ಲಿ ಹಾಕಿರ್ತಕ್ಕಂಥ ಒಂದು ಬಾಳೆ ಎಲೆ ಮೇಲೆ ಒಂದಷ್ಟು ಉದ್ದಿನ ವಡೆ ಹಾಕಿ ಅಮ್ಮನಿಗೆ ನೈವೇದ್ಯ ಮಾಡ್ತಾ ಮಾಡ್ತಾ ಅಮ್ಮ ಸ್ವೀಕಾರ ಮಾಡ್ತಾ ಇದ್ದಾಳೆ. ಅಮ್ಮ ಇದನ್ನು ಸ್ವಾಹಾಕಾರ ಅಂದರೆ ಜಗದು ಅಂದರೆ ಅಗೆದು ತಿಂತಿದ್ದಾಳೆ. ಅವಳು ತಿನ್ನೋವಾಗ ಸ್ವಾದವನ್ನು ಅನುಭವಿಸ್ತಾ ಇದ್ದಾಳೆ. ಆ ಸ್ವಾದವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ನೀವು ನಿಮ್ಮ ಮೂರನೇ ಕಣ್ಣಿಂದ ತಿಳ್ಕೊಳ್ತಾ ಇದ್ದೀರಿ. ಆ ಜಗದು ಸ್ವಾದಿಸಿ ಜಗಕ್ಕೆ ಮಂಗಳ ನೀಡೆಯ ಅಂತಂದರೆ ಜಗತ್ತಿಗೆ ಮಂಗಳ ನೀಡೋಳು. ಅದನ್ನು ತಿನ್ನೋವಾಗ ಇನ್ನು ನೀನು ಜಗತ್ತಲ್ಲಿ ಇಲ್ಲವೇನೋ, ನಿನಗೆ ಮಂಗಳ ಕೊಡಲ್ವೇನೋ ಅಂತ ಚಿನ್ನಮಸ್ತ ದೇವಿಯ ಆರಾಧನೆ ಖುಷಿಯಿಂದ ಸಂತೋಷವಾಗಿ ಮಾಡಿ ಮಂಗಳಕ್ಕೆ ನೀ ವೆಲ್ಕಮ್ ಹೇಳಿ ಅಮಂಗಳವನ್ನು ದೂರ ಮಾಡುತ್ತಾ ವೃದ್ಧಿಯ, ಅಭಿವೃದ್ಧಿಯ, ಸಮೃದ್ಧಿಯ ಕಡೆಗೆ ನೀವು ನಡೀತಾ ಇದ್ದೀರಿ ಪ್ರೀತಿಯ ಬಂಧುಗಳೇ. ಜೀವನದಲ್ಲಿ ಸೋಂಬೇರಿತನ ಅಥವಾ ಜಿಗುಪ್ಸೆ ಬಂದಿದೆ, ಅವೆಲ್ಲವೂ ಕೂಡ ನಮ್ಮ ಲೈಫಿಂದ ಹೊರಗಡೆ ಹೋಗಬೇಕು ಅಂತಂದರೆ ಚಿನ್ನಮಸ್ತ ದೇವಿಯ ಆರಾಧನೆಯನ್ನು ಈ ದಿನ ವಿಶೇಷವಾಗಿ ನಾವು ಹೇಗೆ ಮಾಡಬೇಕು, ಇನ್ನು ನೈವೇದ್ಯಕ್ಕೆ ಉದ್ದಿನ ವಡೆಯನ್ನು ನೀಡಬೇಕು, ಇನ್ನು ನೀವು ಕೆಂಪು ವರ್ಣದ ಹೂಗಳಿಂದ ಪೂಜಿಸೋದ್ರಿಂದ ನಮ್ಮ ಲೈಫ್ನಲ್ಲಿರುವಂಥ ಲೇಸಿನೆಸ್ ಆಗಿರ್ಬೋದು, ಸೋಂಬೇರಿತನವನ್ನು ಹೊರಗೆ ಹಾಕ್ಬೋದು ಸುಲಭವಾಗಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುಪ್ತ ನವರಾತ್ರಿ ಕುರಿತಾಗಿ ಸಾಕಷ್ಟು ಉತ್ತಮವಾಗಿರುವಂಥ ವಿಚಾರಗಳನ್ನು ನಮಗೆ ಗುರುಗಳು ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಸಾಕಷ್ಟು ಪರಿಹಾರಗಳು ಜೀವನದಲ್ಲಿ ಮಾಡ್ಕೊಂಡಿದ್ದೀವಿ, ಎಲ್ಲೂ ಕೂಡ ನಮಗೆ ಯಶಸ್ಸು ಕಾಣ್ತಾ ಇಲ್ಲ ಅಂತಂದರೆ ಈ ಒಂದು ಗುಪ್ತ ನವರಾತ್ರಿಯ ಆಚರಣೆಯನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಳಿತನ್ನು ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.